ನಮ್ಮ ಜೊತೆಗೆ ಹಿರಿಯ ಶಾಸಕರು ಅದೇ ರೀತಿಯಾಗಿ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿರುವಂಥ ಬಿ ಆರ್ ಪಾಟೀಲ್ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಇವತ್ತಿನ ಸದನದಲ್ಲಾದಂಥ ಬೆಳವಣಿಗೆಗಳನ್ನು ನೋಡೋದಾದರೆ ಏನು ಹೇಳ್ತೀರಾ? ಇವತ್ತಿನ ಸದನದಲ್ಲಿ ನಡೆದಂಥ ಘಟನೆಗಳನ್ನು ನಾವು ಅವಲೋಕನ ಮಾಡಿದರೆ ನಾವು ಇಡೀ 224 ಜನ ಶಾಸಕರು ತಲೆ ತಗ್ಗಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಯಾವುದೋ ಒಂದು ವಿಷಯಕ್ಕೆ, ಹನಿ ಟ್ರ್ಯಾಪ್ ವಿಷಯಕ್ಕೆ ನಿನ್ನೆ ಮಂತ್ರಿಗಳೇ ಆರೋಪ ಮಾಡಿದ್ರು. ಆಮೇಲೆ ಗೃಹ ಸಚಿವರು ಅದಕ್ಕೆ ತನಿಖೆ ಮಾಡಿಸುವಂಥ ಭರವಸೆಯನ್ನು ಕೊಟ್ಟರು. ತನಿಖೆ ಆಗಬೇಕಾಗಿತ್ತು, CBI ತನಿಖೆ ಆಗಲಿ, ಜುಡಿಷಿಯಲ್ ಎನ್ಕ್ವೈರಿ ಆಗಲಿ, ಯಾವುದೇ ತನಿಖೆ. ಆದರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡುವಾಗ BJPಯವರು, JDSನವರು ಬಂದು ಗಲಾಟೆ ಮಾಡಿ ಸ್ಪೀಕರ್ ಚೇರ್ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾರೆ. ಆ ಘನ ಅಧ್ಯಕ್ಷರ ಪೀಠದ ಮರ್ಯಾದೆ ಕೂಡ ಇವತ್ತು ಕಳೀತಾರೆ. ಇಡೀ ಸದನದ ಮರ್ಯಾದೆ ಇವತ್ತು ಹೋಯಿತು. ಅದಕ್ಕೆ ನನಗೆ ಮನಸ್ಸಿಗೆ ಭಾಳ ನೋವಾಗಿದೆ. ನಮ್ಮಂಥ ಮರ್ಯಾದೆಸ್ತರು ರಾಜಕಾರಣದಲ್ಲಿ ಯಾವತ್ತೂ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಈ ಸದನದಲ್ಲಿ ಕೂಡ ನಾನು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸರ್, ಈಗ ನಡೀತಿರುವಂಥ ಬೆಳವಣಿಗೆಗಳಲ್ಲಿ ಹನಿ ಟ್ರ್ಯಾಪ್ ವಿಚಾರವಾಗಿ ಸಚಿವರೇ ತಾವು ಈ ಥರ ಆಗಿದೆ, ಒಂದು ಪ್ರಯತ್ನ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಅವ್ರು ಎತ್ತದ್ರ ಬಗ್ಗೆ ಅವ್ರಿಗೆ ಸ್ವಾತಂತ್ರ್ಯ ಇದೆ, ಎತ್ತಿದ ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಹೋಮ್ ಮಿನಿಸ್ಟರ್ ಅವರು ಉತ್ತರ ಕೂಡ ಕೊಟ್ಟಿದ್ದಾರಲ್ಲ, ತನಿಖೆ ಮಾಡ್ತೀನಿ ಅಂತೇಳಿ. ಬೇಕಾದ್ರೆ ಇವರು CBI ತನಿಖೆ ಅಥವಾ ಜುಡಿಷಿಯಲ್ ತನಿಖೆಗೆ ಒತ್ತಾಯ ಮಾಡಿ ಮಾತಾಡ್ಬೋದಾಗಿತ್ತು. ಇವತ್ತು ಕೆಲವು ಬಿಲ್ಗಳ ಬಗ್ಗೆ ಚರ್ಚೆ ಇತ್ತು, ಚರ್ಚೆಯಲ್ಲಿ ಭಾಗವಹಿಸಬೇಕಾಗಿತ್ತು. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಾಗ ಅದರ ಸ್ಪಷ್ಟೀಕರಣ ನಮಗೂ ಕೂಡ ಕೆಲವು ವಿಷಯಗಳು ಕೇಳಬೇಕಾಗಿತ್ತು, ಅದು ಕೇಳೋಕ್ಕಾಗಲಿಲ್ಲ. ಒಟ್ಟಿನಲ್ಲಿ ಇದನ್ನು ರಾಜಕೀಯವಾಗಿ ಟರ್ನ್ ಮಾಡುವಂಥ ಕೆಲಸ ಆಗ್ತಾ ಇದೆಯಾ ಸರ್? ಹೇಗೆ? ಟೋಟಲಿ ಇದನ್ನು ಅದು ಕೀಳುಮಟ್ಟದ ರಾಜಕೀಯ ಅಂದರೆ ಘನತೆ ಗೌರವದಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕಾರಣ ಮಾಡಿ ನಾವು ಅದನ್ನು ಸ್ವಾಗತ ಮಾಡ್ತೀವಿ. ಆದರೆ ತೀರಾ ಕೀಳುಮಟ್ಟದ ರಾಜಕಾರಣ ಇವತ್ತು ನಡೆದೋಯ್ತು. ಇದೊಂಥರ ಪುಂಡಾಟಿಕೆ ಥರ ನಡೆದೋಯ್ತು. ಸರ್, ಈಗ ಶಾಸಕರ ವೇತನ ಹೆಚ್ಚಳದ ಕುರಿತಾಗಿಯೂ ಕೂಡ ಪಾಸ್ ಮಾಡಲಾಗಿದೆ, ಈಗಾಗಲೇ ಬಿಲ್ ಪಾಸ್ ಆಗಿದೆ. ಇದ್ರ ಬಗ್ಗೆ ಹೇಳೋದಾದರೆ ನಾನು ಕೂಡ ಈಗ ಕಿವಿಯಲ್ಲಿ ಕೇಳಿಸ್ಕೊಂಡೆ ಅದನ್ನು ಸ್ಪೀಕರ್ ಅವರು ಹೇಳಿದಾಗ. ನಮಗೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕೂಡ ಈ ವಿಷಯ ಚರ್ಚೆ ಆಗಿಲ್ಲ ಮತ್ತು ನಮಗೆ ಬಿಲ್ಲು ಕೂಡ ಬಂದಿಲ್ಲ. ಆದರೆ ಸಭಾಧ್ಯಕ್ಷರು ಪ್ರಸ್ತಾಪ ಮಾಡಿದ ಮೇಲೆ ಗೊತ್ತಾಗಿತ್ತು ಇದು ಹೆಚ್ಚಳ ಆಯಿತು ಅಂಥೇಳಿ. ಆ ಗಲಾಟೆಯಲ್ಲಿ ಕೂಡ ಅವರು ಇವತ್ತು ಭಾಗವಹಿಸಿ ವಿರೋಧ ಮಾಡ್ಬೋದಾಗಿತ್ತು ಅಥವಾ ಸ್ವಾಗತ ಮಾಡಬೇಕಾಗಿತ್ತು. ಇವತ್ತು ಯಾವ ಥರ ಅಂದರೆ ಅವರು ಈ ತಮ್ಮ ಮೇಲೆ ಬರ್ತಕ್ಕಂಥ ಆರೋಪಗಳನ್ನು ಮುಚ್ಚಿ ಹಾಕೋದಕ್ಕೆ ಇವರು ಬೇರೆ ದಾರಿ ಹಿಡ್ಕೊಂಡು ಹೊರಟುಬಿಟ್ಟಿದ್ದಾರೆ. ಸದ್ಯಕ್ಕೆ ಇದಿಷ್ಟು ಬಿ ಆರ್ ಪಾಟೀಲ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಸ್ವಸ್ತಿಕ್ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.